ಬೇಕೇ ಬೇಕು, ಎಲ್ಲಿಯ ತನಕ ಧರಣಿ ಸತ್ಯಾಗ್ರಹದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರುಗಳಿಗೂ ಮತ್ತು ಇಲ್ಲಿ ಬಂದಂತೆಲ್ಲ ನಮ್ಮ ಮಹಿಳೆಯ ಕಾರ್ಯಕರ್ತರಿಗೂ ನಾನು ಅಭಿನಂದಿಸ್ತೇನೆ. ಈ ದಿನ ಏನು ಒಂದು ವೀರಾಪುರ ಎಂಬ ಗ್ರಾಮದಲ್ಲಿ 7 ತಿಂಗಳ ಗರ್ಭಿಣಿಯನ್ನ ಹತ್ಯೆ ಮಾಡಿದಾರೋ, ಮರ್ಯಾದೆಗೋಸ್ಕರ ಹತ್ಯೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೋ. ಇವತ್ತಿನ ಸರ್ಕಾರದಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಾಗಲಿ ಸಚಿವರಿಗಾಗಲಿ ಈ ಒಂದು ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ. ಯಾಕಂತಂದರೆ ಈ ಮರ್ಯಾದೆಯತ್ತ ಕಾರ್ಯಕ್ರಮದಲ್ಲಿ ಈ ಒಂದು ಏನು ಮಹಿಳೆಗೆ ಒಂದು ಶಿಕ್ಷೆ ಕೊಟ್ಟಿದ್ದಾರೋ, ಜಾತಿ ಜನಾಂಗದಲ್ಲಿ ಈಗ ಹೇಳಿದ್ದಾರೆ ಒಂದು ಬಿಲ್ ಕೋಡು ಹಿಂದಿನ ಪ್ರಕಾರ ಅಂಬೇಡ್ಕರ್ ಹೇಳಿದ್ರು ಅಂತರ್ಜಾತಿ ವಿವಾಹಗಳಲ್ಲಿ ಮತ್ತು ಮಾಡಲೇಬೇಕಾಗುತ್ತೆ ಅಂತ. ಬಸವಣ್ಣನವರು ಕೂಡ ಇದನ್ನ 1982ರಲ್ಲಿ ಇದನ್ನ ಜಾರಿಗೆ ತಂತು. ಯಾಕಂದ್ರೆ ಹಿಂದೂ ಕೋಡ್ ಬಿಲ್ಲಿನ ಪ್ರಕಾರವಾಗಿ ಅಂಬೇಡ್ಕರ್ ಕೂಡ ಹೇಳಿದಾರಲ್ಲ. ಹಾಗಿದ್ರೂ ಕೂಡ ಈ ಒಂದು ಮರ್ಯಾದೆ ಹತ್ಯೆಯನ್ನ ಮಾಡಿರುವಂತ ಮಾನ್ಯಕ್ಕೆ ಒಂದು ಅವರ ಕುಟುಂಬದಲ್ಲಿರ್ಬೋದು, ಹುಡುಗನಿಗಿರ್ಬೋದು, ಒಬ್ಬ ದಲಿತನಿಗೆ ಮದುವೆ ಆದ ಎಂಬ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಾಡಿರತಕ್ಕಂಥ ಮರ್ಯಾದೆ ಹತ್ಯೆಗೆ ಖಂಡಿಸ್ತೀವಿ ನಾವು. ಇಡೀ ಸರ್ಕಾರವು ಕೂಡ ಖಂಡಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿ ಹಲವಾರು ತಾಲೂಕುಗಳಲ್ಲಿ ಇದು ನಡೆಯುವಂಥ ವಿಚಾರಗಳಾಗಿದೆ. ಮಹಿಳೆಯರಿಗೆ ಕೂಡ, ಯುವತಿಯರಿಗೂ ಕೂಡ, ಬಾಲಿಕೆಯರು, ಅತ್ಯುತ್ತ ಬಾಲಿಕೆಯರು ಕೂಡ ಇಲ್ಲಿ ಒಂದು ಹತ್ಯೆಗೀಡಾಗ್ತಾ ಇದ್ದಾರೆ. ಇದು ನಮಗೆ ಕಂಡು ಬರ್ತಾ ಇಲ್ಲ. ಈ ಹುಣಸೂರು ತಾಲೂಕಲ್ಲಿರ್ಬೋದು, ಇಡೀ ರಾಜ್ಯದಲ್ಲೇ ಇರ್ಬೋದು, ಇಡೀ ನಮ್ಮ ಈಗ ತಾನೇ ರಾಜಸ್ಥಾನದಲ್ಲಿ, ಹಿಂದೂಸ್ತಾನ ರಾಜಸ್ಥಾನಗಳಲ್ಲಿ ಮೊದಲು ನಡೀತಾ ಇತ್ತು. ಆದರೆ ಈಗ ಇಲ್ಲೇ ನಡೀತಾ ಇದೆ. ಈಗ ನಮ್ಮ ಸಮ್ಮುಖಗಳಲ್ಲಿ ನಡೆಯುವಂಥ ಕಾರ್ಯಗಳನ್ನು ನಾವು ಕಂಡಿದ್ರು ಕೂಡ ಕಣ್ಣು ಮುಚ್ಚಿ ನಡೆಯುವಂಥ ಕಾಲಗಳು ಆಗೋಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ಕೊಡುವುದು ಗಡುವು ಇಷ್ಟೇ. ನೀವೇನಾದರೂ ಈ ಒಂದು ಹತ್ಯೆಗಳಿಗೆ ಖಂಡನೆ ಮಾಡದೇ ಇದ್ರೆ, ಇದಕ್ಕೆ ಒಂದು ಶಿಕ್ಷೆಗಳನ್ನು ಕೊಡದಿದ್ರೆ ಅವರಿಗೆ ಪರಿಹಾರವನ್ನು ಕೂಡ ಕೊಡಬೇಕಾಗುತ್ತೆ. ಈ ಕೊಡದಿದ್ದ ಪಕ್ಷದಲ್ಲಿ ನಾವು ಈಗ ಸ್ವಲ್ಪ ಜನ ಮಾಡಿರಬಹುದು, ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಈ ಒಂದು ಧರಣಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಮಾನ್ಯ ಎಂಬ ಹುಡುಗಿಯ ಮೇಲೆ 9 ತಿಂಗಳ ಗರ್ಭಿಣಿಯ ಮೇಲೆ ತನ್ನ ಕುಟುಂಬದವರೆಲ್ಲ ಸೇರಿ ಪ್ರೀತಿಸಿ ವಿವಾಹ ಆದ್ಲು ಅನ್ನೋ ಒಂದು ಕಾರಣ ಇಟ್ಕೊಂಡು ಪಾಪ ಹುಡುಗಿಯ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ಹುಣಸೂರಿನಲ್ಲಿ ಒಂದು ಸಾಂಕೇತಿಕವಾಗಿ ಅಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಸರ್ಕಾರಕ್ಕೆ ಈ ಮುಖಾಂತರ ತಿಳಿಸುವುದೇನೆಂದರೆ, ಈ ಮಾನಸನಿಗೆ ಏನಾಯಿತು ಅನ್ಯಾಯ, ಅದರ ಹೆಸರಿನಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಮೊದಲನೇದಾಗಿ ಇಂಥ ಕಾಯ್ದೆನ ಅನುಮೋದನೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಒತ್ತಡ ತಂದು ಒಂದು ಕಾಯ್ದೆಯನ್ನು ರೂಪಿಸಬೇಕು. ಅನ್ನೊಂದ ಕುಟುಂಬಕ್ಕೆ ಏನು ಸಿಗಬೇಕಾಗಿತ್ತು ಅಂತ ಸೌಲಭ್ಯನ ಸಿಗಬೇಕು. ಇವತ್ತು ಇನ್ನೂ ಕೂಡ ನಾವೆಲ್ಲ ಒಂದೊಂದು ನಾವೆಲ್ಲ ಹೇಳ್ತೀವಿ ಇವತ್ತು. ಆದರೆ ಇವತ್ತು ಎಲ್ಲ ಒಂದು ಕಡೆ ಈ ಕ್ರೂರವಾದ ಘಟನೆ ನೋಡಿದ್ರೆ ನಾವು ಎಲ್ಲ ಒಂದು ಕಡೆ ಇನ್ನೂ ಜಾತಿ ಅಸ್ಪೃಶ್ಯತೆ ಎಂದೂ ತೊಲಗಿಲ್ಲ. ಬಾಬಾ ಸಾಹೇಬರು ಕಟ್ಟಂಥ ಕನಸು ಇನ್ನೂ ಕೂಡ ನನಸಾಗಿಲ್ಲ. ಹಾಗಾಗಿ ಬಂಧುಗಳೇ, ಇನ್ನೂ ಇಂತಹ ಕ್ರೂರಿಗಳು ಇನ್ನೂ ದೇಶದಲ್ಲಿ ಇದ್ದಾರೆ, ಎಲ್ಲೂ ಕೂಡ ಇದೆ. ಇವತ್ತು ಮದುವೆ ಆಗಿ ಪಾಪ ಆ ವಿಚಾರನ ಕೇಳ್ಪಟ್ರೆ ಎಲ್ಲರಿಗೂ ದುರಂತ ಕಣ್ಣೀರು ಬರ್ತದೆ ನನ್ನ ಸಹೋದರಿಯ ಕೊಲೆ ನೋಡಿದ್ರೆ. ಹಾಗಾಗಿ ಇವತ್ತು ಬೃಹತ್ವಾದಂಥ ಪ್ರತಿಭಟನೆ ಮಾಡಬೇಕಾಗಿತ್ತು ಹುಣಸೂರಲ್ಲಿ. ಕಾಲಾವಕಾಶದಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಏನು ದಲಿತ ಮಹಿಳಾ ಒಕ್ಕೂಟದಿಂದ ಇವತ್ತು ಏನು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹಿಸ್ತಾ, ಏನು ಆರೋಪಿಗಳಿದ್ದಾರೆ ಅಲ್ಲಿ ಬಂಧಿಸಿದ್ರೆ ಸಾಲದವ್ರನ್ನ, ಇಂಥ ಕ್ರೂರ ಎಸಗಿಯವ್ರನ್ನ ಮರಣದಂಡನೆಗೆ ವಿಧಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ನೀಡ್ತೇವೆ. ಯಾಕಪ್ಪ ಅಂತಂದರೆ, ಒಂದು ಘಟನೆನ ಇವತ್ತೇನೋ FIR ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬೋದು, ನಾಳೆ ವಾಪಸ್ ಬರ್ತೇನೆ ಪುನಃ. ಅಂತಹ ಜಾತಿ ವಿಷ ಇರುವಂತಹ ಮನುಷ್ಯರ ಮೇಲೆ, ಅಂತಹ ದುರಂಕಾರಿಗಳ ಮೇಲೆ ಒಂದು ಕಾಯ್ದೆನ ಜಾರಿ ಮಾಡಿ ಕಠಿಣವಾದಂಥ ಶಿಕ್ಷೆ ಕಾಯ್ದೆ ಒಳಗೆ ಜಾರಿ ಮಾಡ್ತು ಅಂದರೆ ಇಂಥ ಘಟನೆಗಳನ್ನ ತಡಿಬೋದು. ಹಾಗಾಗಿ ಬಂಧುಗಳೇ, ನಾವು ಮಾನ್ಯ SC ಮಾದೇವಪ್ಪರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇವೆ. ಆದಷ್ಟು ಬೇಗ ಸೆಷನಲ್ಲಿ ಚರ್ಚೆ ಮಾಡಿ ಮಾನ್ಯ ಎಂಬ ಹುಡುಗಿಯ ಹೆಸರಿನಲ್ಲೇ ಈ ಕಾಯ್ದೆಯನ್ನು ಜಾರಿ ತರಬೇಕು ಅಂತ ಹೇಳ್ತಾ
ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಸಾಂಕೇತಿಕವಾಗಿ ಇದೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕಠಿಣವಾದ ಒಂದು ಕಾಯ್ದೆ ಬರಬೇಕು. ಅಂಬೇಡ್ಕರ್ ಏನು ಹಿಂದೂ ಕೋಡ್ ಬಿಲ್ನಲ್ಲಿ ಮಹಿಳೆಯರಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳಿದರು, ಅದು ಆಗಬೇಕು ಅನ್ನೋದು ಉದ್ದೇಶದಿಂದ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆಗಳನ್ನ ತಂದು ಅಂತಹ ಹೆಣ್ಮಕ್ಳಿಗೆ ಮತ್ತು ಅಂಥ ಕುಟುಂಬಗಳಿಗೆ ರಕ್ಷಣೆನ ಕೊಡುವಂಥ ಕ್ರಿಯೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಈ ಮರ್ಯಾದೆ ಹತ್ಯೆ ಆದರೂ ಯಾಕೆ ನಡೀತಾ ಇದ್ದಾವೆ, ಯಾರು ನಡೆಸ್ತಾ ಇದ್ದಾರೆ ಅಂತಂದರೆ, ಯಾರು ದಲಿತ ಸಮಾಜದಿಂದ ಈ ಒಂದು ಅಸಹ್ಯ ನಡವಳಿಕೆಗಳಿಂದ ಬೇಸತ್ತು ಬೇರೆ ಒಂದು ವ್ಯವಸ್ಥೆನ ಆಯ್ಕೆ ಮಾಡಿ ಹೊರಹೋಗಿದ್ರು, ಅದೇ ದಲಿತ ಸಮುದಾಯದ ರಕ್ತವನ್ನು ಹೊಂದಿರೋ ಇನ್ನೊಂದು ಸಮುದಾಯಕ್ಕೆ ಹೋಗಿರೋ ಜನನೇ ಮರ್ಯಾದೆ ಹತ್ಯೆಯನ್ನು ಮಾಡ್ತಾ ಇರೋದು. ಇಲ್ಲೇ ಇದ್ದಂಥವ್ರು ಇನ್ನೊಂದು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟು ಯಾರೋ ಮಹಾನ್ಯರು ಅವ್ರನ್ನ ತಗೊಂಡೋಗಿ ಒಂದು ಧರ್ಮನಾಗು, ನೀನು ಮನುಷ್ಯನಾಗು, ನೀನು ಎಲ್ಲರಂತೆ ಆಗು ಅಂತೇಳಿ ಆಯ್ಕೆ ಮಾಡಿ ಬಿಟ್ಟಂಥ ವ್ಯಕ್ತಿಗಳೇ ಇವತ್ತು ನಾನು ಉನ್ನತ ಸ್ಥಾನದಲ್ಲಿದ್ದೀನಿ, ನಾನು ಉನ್ನತ ವ್ಯಕ್ತಿತ್ವ, ಉನ್ನತವಾದ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಅದಮ ಅಂತೇಳಿ ತಾನು ಎಲ್ಲಿಂದ ಬಂದಿದ್ನೋ ಅದೇ ವ್ಯಕ್ತಿಗಳನ್ನ ಕೊಲೆ ಮಾಡ್ತಾ ಇದ್ದಾನೆ. ಈ ಒಂದು ಪ್ರಕ್ರಿಯೆ ಅವರಲ್ಲಿ ತಿಳುವಳಿಕೆಗೆ ಕೊರತೆ ಅಂತಲೇ ನನ್ನ ಭಾವನೆ. ಈ ವಿಚಾರವಾಗಿ ಯಾರು ಕೊಲೆಗಡಕರೋ ಆ ಸಮುದಾಯಕ್ಕೆ ಸೇರಿದ ಸ್ವಾಮೀಜಿಗಳು ಮಾತಾಡಬೇಕಾಗಿತ್ತು, ಆ ಸಮುದಾಯಕ್ಕೆ ಸೇರಿದ ನಾಯಕರುಗಳು ಮಾತಾಡಬೇಕಾಗಿತ್ತು. ಯಾರೂ ಮಾತಾಡ್ತಾ ಇಲ್ಲ. ಅವ್ರಿಗೆ ಅಜ್ಞಾನ ಆಗಿದೆಯೋ ಅಥವಾ ಇದು ನಡೆದದ್ದು ಸರಿ ಅನ್ನಿಸ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಒಂದು ವಿಚಾರ ಮನುಷ್ಯನಾದವನು ಮಾಡಬಾರ್ದಾಗಿತ್ತು. ಅವನು ಅಮಾನವೀಯ ಘಟನೆ ಅಂತ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಈ ಥರದ ಒಂದು ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋದಾದರೆ ಅವರಿಂದ ಅವರು ಯಾರು ತಿಳ್ಕೊಳ್ಳೋ ಸ್ಥಿತಿಲಿ ಈಗಿಲ್ಲ. ಪ್ರತಿಯೊಂದಕ್ಕೂ ಕಾನೂನುಗಳೇ ಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಾಮಾಜಿಕ ಕಳಕಳಿ ಇರೋಂಥ ಮನಸ್ಥಿತಿ ಇರೋಂಥ ನಮ್ಮ ಸಿದ್ದರಾಮಯ್ಯನವರು ಇಂತಹ ವಿಚಾರಗಳಿಗೋಸ್ಕರ ಉಗ್ರವಾದ ಕಾಯ್ದೆಗಳನ್ನ ತರೋಕ್ಕೆ ಕಾಯ ವಾಚ ಮನಸ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಈ ಒಂದು ಹೋರಾಟದಿಂದ ಒತ್ತಾಯ ಮಾಡ್ತಾ ಎ ಸಿ ಮುಖಾಂತರವಾಗಿ ನಾವು ಅವ್ರಿಗೆ ಮನವಿಯನ್ನು ಕೊಡೋಕ್ಕೆ ಈ ಸಭೆಯನ್ನು ನಡೆಸಿದ್ದೀವಿ. ಇದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ಸಭೆಗೆ ವಂದಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.